ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೈದ್ರಾಬಾದ್ ಟ್ರಿಪ್ಪಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ. ಹೈದ್ರಾಬಾದ್ ಟ್ರಿಪ್ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಸ್ಪೆಷಲಿ ನನಗೆ ಸಾಲಾರ್ ಜಂಗ್ ಮ್ಯೂಸಿಯಂ ಮತ್ತು ರಾಮೋಜಿ ಫಿಲ್ಮ್ ಸಿಟಿ ತುಂಬ ಇಷ್ಟ ಆಯಿತು. ಮತ್ತು ಚಾರ್ಮಿನಾರ್ ತುಂಬ ಇಷ್ಟ ಆಯಿತು. ನಾನು ಶಾಪಿಂಗ್ ಜಾಸ್ತಿ ಮಾಡಿರೋದು ಚಾರ್ಮಿನಾರಲ್ಲೇ. ಅಂದರೆ ಅಲ್ಲಿ ಚಾರ್ಮಿನಾರಲ್ಲಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ನೋಡಿದ್ದೀನಿ. ಬಟ್ ಎಲ್ಲ ನಾವು ಏನು ಬಾರ್ಗೇನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಬಾರ್ಗೇನ್ ಮಾಡಿದ್ರೆ ಏನೂ ನಡೆಯಲ್ಲ, ಬಾರ್ಗೇನ್ ಏನು ಕೊಡಲ್ಲ ಅವರು. ಫಿಕ್ಸೆಡ್ ರೇಟೇ, ಅವ್ರು ಹೇಳಿದಷ್ಟೇ ನಾವು ಕೊಟ್ಟು ತೊಗೊಂಡ್ಬರ್ಬೇಕು. ನಾನು ಹೈದ್ರಾಬಾದ್ಗೆ ಹೋಗಿದ್ದೀನಲ್ಲ, ಶಾಪಿಂಗ್ ಮಾಡ್ಕೊಂಬರ್ಬೇಕು, ನೆನಪಲ್ಲಿ ಏನಾದರೂ ಇರೋ ಅಂತ ತೊಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡಿದ್ದೀನಿ. ಬನ್ನಿ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಸಂಡೇ, ನಾವು ಬಂದಿದ್ದು ಸ್ಯಾಟರ್ಡೇ ನಾವು ಬಂದು 6 o'clock ಆಗೋಗಿತ್ತು. ಬೆಳಗ್ಗೆ ಮಾರ್ನಿಂಗ್ 6 o'clock ಆಗಿತ್ತು. ನೆನ್ನೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಕೆಲಸನ, ಸುಮ್ಮನೆ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಫ್ರೆಶಪ್ ಆಗಿ ಬಂದು ಈಗ ಬ್ಯಾಗೆಲ್ಲ ಅನ್ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡೋದೆಲ್ಲ ಮಾಡಿದ್ದೀನಿ. ಬಟ್ ಏನು ಶಾಪ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸ್ಬೇಕಾಗಿತ್ತಲ್ಲ, ಅದನ್ನೆಲ್ಲ ಅನ್ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಪೂರ್ವಿ ಇಬ್ಬರು ರೆಡಿಯಾಗಿ ಕೂತಿದ್ದೀವಿ. ಪೂರ್ವಿಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು, ಲೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ತೀವಿ. ನೋಡ್ರಿ, ಮಾಡಿದ್ಯಾ? ಈಗ ನಾನು ಅಲ್ಲೇ ಬಾಕ್ಸ್ ಎಲ್ಲ ಬಟ್ಟೆನೆಲ್ಲ ತೆಗೆದು ಬೇರೆ ಬ್ಯಾಗ್ ಇಟ್ಟು ಇದೆಲ್ಲ ಪರ್ಸಸ್, ವ್ಯಾನಿಟಿ, ಹ್ಯಾಂಡ್ ಬ್ಯಾಗ್ಸ್ ತಂದಿದ್ದೀನಿ ನಾನು. ಅದೆಲ್ಲ ಲಗೇಜ್ ಎಲ್ಲ ಹಾಕ್ತೀವಲ್ಲ, ಒಂದ್ರ ಮೇಲೆ ಹಾಕಿದ್ರೆ ಎಲ್ಲ ಪ್ರೆಸ್ ಆಗುತ್ತೆ ಅಂತೇಳಿ ಎಲ್ಲ ನಾನು ಸೂಟ್ ಕೇಸ್ಗೆ ಹಾಕ್ಕೊಂಡ್ಬಂದಿದ್ದೀನಿ. ಮೊದಲನೇದಾಗಿ ನಾನು 4 ಹ್ಯಾಂಡ್ ಬ್ಯಾಗ್ಸ್ ತೊಗೊಂಡ್ಬಂದಿದ್ದೀನಿ. ಬಟ್ ಕಲರ್ ಚೇಂಜ್ ಅಷ್ಟೇ, ಇದು ಬೇರೆ ಬೇರೆ. ಇದೆರಡು ಒಂಥರ, ಅದೆರಡು ಒಂಥರ ಇದೆ. ನನಗೆ ಜಾಸ್ತಿ ಇದು ಇಷ್ಟ ಆಯಿತು. ಬಟ್ ಇದರಲ್ಲಿ ಇನ್ನೂ ಕಲರ್ಸ್ ಇತ್ತು, ಆ ಕಲರ್ಸ್ ಯಾವುದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಹುಡುಕಿ ಬೇರೆದು ಈ 2 ಕಲರ್ ತೊಗೊಂಡಿದ್ದೀನಿ. ಈ 2 ಕಲರಲ್ಲಿ ಈ ಕಲರ್ ಜಾಸ್ತಿ ಇಷ್ಟ ಆಯಿತು, ಬ್ಲ್ಯಾಕ್ ಕಲರು. ಅದಕ್ಕೆ ಇದು ಅಮ್ಮಂಗೆ, ಅಕ್ಕಂಗೆ, ಕವಿಗೆ ಮತ್ತು ನನಗೆ ಅಂತೇಳಿ 4 ತೊಗೊಂಡು ಬಂದಿದ್ದೀವಿ. ಈ ಥರದ ಹ್ಯಾಂಡ್ ಬ್ಯಾಗು. ಇದ್ರ ಪ್ರೈಸ್ ಬಂದು 300. ಒಂದಕ್ಕೆ ಅವರು ಕಮ್ಮಿ ಮಾಡಲ್ಲ, ಅಲ್ಲಿ ಫಿಕ್ಸೆಡ್ ತೊಗೊಬೋದು, ಬಿಟ್ಟರೆ ಬಿಡ್ಬೋದು. 300 ರೂಪೀಸ್ ಕೊಟ್ಟು ನಾನು ಈ 4 ಬ್ಯಾಗು ತೊಗೊಂಬಂದಿದ್ದೀನಿ. ಅದಾದಮೇಲೆ ಇದು ಈ ಥರದ್ದು 2 ಬ್ಯಾಗ್ಸ್ ತೊಗೊಂಬಂದಿದ್ದೀವಿ. ಇದು ಒಂದು ಪೂರ್ವಿಗೆ, ಒಂದು ಮಾನಿಗೆ. ಇದು ಫ್ರೆಂಡ್ಸ್, ಇದು ಮಾನು ಹಾಕ್ಕೊಂಡು, ಅದು ನಂದು 150 ಫ್ರೆಂಡ್ಸ್. ಇದು ಒಂದಕ್ಕೆ 150, 2ರಿಂದ ನಮಗೆ 300 ಆಯಿತು. ಈ ಥರ ಇದೆ ಅಷ್ಟೇ. ಇದು ಸಿಂಪಲ್ಲಾಗಿ ಮಕ್ಕಳಿಗೆ ಖುಷಿ ಆಗುತ್ತಲ್ವ, ಅದಕ್ಕೋಸ್ಕರ ಈ ಥರದ್ದು ಹುಡುಕಿ ಅಲ್ಲಿ ಮಕ್ಕಳದ್ದು ಏನೂ ಚೆನ್ನಾಗಿರೋದಿರಲಿಲ್ಲ. ಬರೀ ಬ್ಯಾಂಗಲ್ಸು, ರಿಂಗ್ಸು, ಕ್ಲಿಪ್ಸು ಈ ಥರದ್ದು. ಆಮೇಲೆ ಪರ್ಸು, ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಜಾಸ್ತಿ ಇತ್ತು ಅಲ್ಲಿ. ನಾನು ಹುಡುಕಿ ಕೊನೆಗೆ ಇದನ್ನೇ ಇದೇ ಇರಲಿ ಪರ್ಸೆ ಅಂತೇಳಿ ಪರ್ಸ್ ತೊಗೊಂಬಂದಿದ್ದೀನಿ, ಬ್ಯಾಗ್ ತೊಗೊಂಬಂದಿದ್ದೀನಿ ಈ ಥರದ್ದು. ನೆಕ್ಸ್ಟ್ ಅಲ್ಲಿ ಮೊಬೈಲ್ ಪೌಚಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ನನಗೆ ಅಂತೇಳಿ ಒಂದು ಮೊಬೈಲ್ ಪೌಚ್ ತೊಗೊಂಬಂದಿದ್ದೀವಿ. ಇದ್ರ ಪ್ರೈಸು ಇಷ್ಟು 150 ಇರಬೇಕು. 115 ಅಲ್ವಾ? 150. ಅದಾದಮೇಲೆ ಇದು ಬ್ಯಾಟ್ಮ್ಯಾನು ಮತ್ತು ಸ್ಪೈಡರ್ ಮ್ಯಾನ್ದು ವಾಚ್ ತೊಗೊಂಬಂದಿದ್ದೀವಿ, ಮನೋಜ್ಗೆ ಮತ್ತು ಮೋಕ್ಷಿಗೆ ಅಂತ. ಮನೋಜ್ಗೆ ಬ್ಯಾಟ್ಮ್ಯಾನ್ ಬೇಕಂತೆ, ಮನೋಜ್ಗೆ ಬ್ಲೂ ಕಲರ್ ಬೇಕಂತೆ. ಬ್ಯಾಟ್ಮ್ಯಾನ್ದು ಇದರಲ್ಲಿ ಲೈಟ್ ಕೂಡ ಬರುತ್ತೆ. ಲೈಟ್ ಬರ್ತಾ ಇತ್ತಪ್ಪ, ಅದು ಗೊತ್ತಾಯ್ತು. ಇದ್ರಲ್ಲಿ ಬರ್ತಾ ಇಲ್ಲ ಕಣೋ, ಹಂಗಲ್ಲ. ಇದು ಸೂಪರ್ ಮ್ಯಾನ್ದು, ಇದು ಬ್ಯಾಟ್ಮ್ಯಾನ್. ಮನೋಜಿಗೆ ವಾಚ್ ಅಂದರೆ ಸಖತ್ ಇಷ್ಟ. ವಾಚ್ ತಂದಿದ್ದೀನಿ ಅಂತ ಹೇಳಿಕ್ಕೆ ತುಂಬ ಖುಷಿ ಪಡ್ತಿದ್ದೆ. ಇದನ್ನ ಓಪನ್ ಮಾಡೋಪ್ರಿ ಹೆಂಗೆ ಮಾಡೋದು? ಅದು ಓಪನ್ ಮಾಡೋದ? ಬಿಡು. ಇದು ಓಪನ್ ಆಗಿತ್ತಪ್ಪ ಅವ್ರು ತೋರಿಸ್ದಾಗ. ಓಪನ್ ಮಾಡೋದಿಲ್ಲ, ಇದು ಬರೀ ಇಷ್ಟೇ ಅನ್ಸುತ್ತೆ. ಬರೀ ಇಷ್ಟ. ಇದು ಲೈಟಿಂಗ್ಸ್. ಇನ್ನೊಂದು ವೈಟ್ ಕಲರ್ ಬೇರೆ ನೋಡಿದ್ವಲ್ಲ, ಅದು ಓಪನ್ ಆಗ್ತಿತ್ತು.
ಈ ಥರ ಲೈಟ್ಸ್ ಬರುತ್ತೆ ಫ್ರೆಂಡ್ಸ್. ಇದು ಕೊಡ ಅಲ್ಲಿಡ. ನೆಕ್ಸ್ಟ್ ಅದಾದಮೇಲೆ ಇದು ಸಾಲಾರ್ಜಂಗ್ ಮ್ಯೂಸಿಯಮ್ ಅಂತ ತಗೊಂಡಿದ್ದಾಗ ನಾವು ಚಂದನ್ ಇದು ಸಾಲಾರ್ಜಂಗ್ ಮ್ಯೂಸಿಯಮ್ದು ಫ್ರಿಡ್ಜ್ ಮ್ಯಾಗ್ನೆಟು. ಚಂದನ ಹಾಕ್ಬೇಕಂತೆ, ನಾನು ಹಾಕ್ಬೇಕು ಫ್ರಿಡ್ಜ್ ಮ್ಯಾಗ್ನೆಟು ಅಂದರೆ ಸಖತ್ ಇಷ್ಟ ಅವನಿಗೆ. ಅಮ್ಮ ನಾನು ಹಾಕ್ಬೇಕು, ಬೇಕು ಅಂತ ಹೇಳ್ತಿದ್ದ. ಇದು ಸಾಲಾರ್ಜಂಗ್ ಮ್ಯೂಸಿಯಮ್ದು ಫ್ರಿಡ್ಜ್ ಮ್ಯಾಗ್ನೆಟು. ಇನ್ನೊಂದು ಫ್ರಿಡ್ಜ್ ಮ್ಯಾಗ್ನೆಟ್ ಇಲ್ಲ, ಅದು ಇದು ಪರ್ಸಲ್ ಇಟ್ಕೊಂಡಿದ್ದಾರೆ. ಪರ್ಸಲ್ ಇಟ್ಟಿದ್ದೀನಿ. ಇದು ಬಂದು ಅಲ್ಲಿ ಇನ್ನೊಂದು ಇತ್ತು. ಇದು ಬಂದು ಚಾರ್ಮಿನಾರ್ದು ಫ್ರಿಡ್ಜ್ ಮ್ಯಾಗ್ನೆಟ್. ಇದು ಚಾರ್ಮಿನಾರ್ದು ತಗೊಂಡಿದ್ದು. ಇದು 150. ಇದು ಎಷ್ಟು ಚಂದ. ಇದು 200 ಅಲ್ವಾ? ಸಾಲಾರ್ಜಂಗಲ್ಲಿ ತಗೊಂಡಿದ್ದು. ಎಷ್ಟಿದು? ಅದು 150. ಇದು 150 ಅಂತೆ ಫ್ರೆಂಡ್ಸ್. ಅದು 200 ಕರೆಕ್ಟ್. ಇದು ಬಂದು ಚಾರ್ಮಿನಾರಲ್ಲಿ ಟೀ ಶಾಪ್ ಫೇಮಸ್ ಇದೆಯಲ್ಲ, ನಿಜಾಮ್, ಅದೇನೋ ಹೆಸರಿತ್ತು, ನಿಜಾಮ್ ಟೀ ಸ್ಟಾಲ್ ಅಂತ ಏನೋ. ಅಲ್ಲ ನಿಮ್ರಾನ್ ಕಾಫಿ ಆ್ಯಂಡ್ ಬೇಕ್ರಿ. ಇದು ಅದ್ರ ಮುಂದೆನೇ ಆಪೋಸಿಟ್ ಚಾರ್ಮಿನಾರ್ ಲೆಫ್ಟ್ ಸೈಡಲ್ಲಿ ಅಲ್ಲ ರೈಟ್, ಚಾರ್ಮಿನಾರಿನ ಲೆಫ್ಟ್ ಸೈಡಲ್ಲಿ ಇದೆ ಆ ಶಾಪು. ನೀವೊಂದ್ಸತಿ ಟ್ರೈ ಮಾಡಿ. ಟೀ ತುಂಬ ಫೇಮಸ್, ಮತ್ತು ಬಿಸ್ಕೆಟು ಮತ್ತು ಕೇಕ್ಸ್ ಎಲ್ಲ ತುಂಬ ಫೇವ್ರೇಟಲ್ಲಿ. ನಾವು ಟೇಸ್ಟ್ ಮಾಡಿ ನೋಡಿದೋ ಚೆನ್ನಾಗಿತ್ತು ಅಂತ ಮನೆಗೆ ಕೂಡ ತೊಗೊಂಬಂದಿದ್ದೀವಿ. ಇದು ಪ್ಲೈನ್ ಇರೋವಂಥ ಬಿಸ್ಕೆಟು. ಇದರ ಪ್ರೈಸ್ ಬಂದು ಹಾಫ್ kgಗೆ 300 ರುಪೀಸ್. ಇದು ಕೊಡೋಲ್ಲಿ ಕೇಕು. ಇದು ಬಂದು ಕೇಕ್, ಇದು ಪ್ಲೈನ್ ಕೇಕು ಈ ಥರ. ಅದಕ್ಕೆ ಕ್ಯಾಶರ್ ನಟ್ಸ್ ಎಲ್ಲ ಹಾಕಿದ್ದಾರೆ. ಇದ್ರ ಪ್ರೈಸ್ ಬಂದು 100 ರುಪೀಸು. ನೆಕ್ಸ್ಟ್ ಬಂದು ಚಂದ ನೈಫ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಇದನ್ನ. ನೆಕ್ಸ್ಟ್ ಬಂದು ಇದು ಕೂಡ ಬಿಸ್ಕೆಟೇ. ಇದು ಮಿಕ್ಸ್ ಬಿಸ್ಕೆಟು. ಇದು ಹಾಫ್ kgಗೆ 650 ಆಯಿತು ನಿಮಗೆ. ಸಾರಿ, ಪ್ಲೈನ್ ಬಿಸ್ಕೆಟ್ ಬಂದು ಹಾಫ್ kgಗೆ 150 ರುಪೀಸ್, ಮತ್ತು ಮಿಕ್ಸ್ಡ್ ಈ ಬಿಸ್ಕೆಟ್ ಬಂದು ಹಾಫ್ kgಗೆ 350 ರುಪೀಸ್. ಈ ಥರ ಇದೆ ಈ ಬಿಸ್ಕೆಟ್ಸ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ತಗೊಂಬಂದು ಚೆನ್ನಾಗಿ ತಿಂತೀನಿ ತಿನ್ನೋ ಬಿಸ್ಕೆಟ್. ನೋಡ್ತಾ ಇದ್ರೆ ಆ ಸ್ಮೆಲ್ಲಿಗೆನೇ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಸ್ಮೆಲ್ ಬರ್ತಾಯಿತ್ತು. ಇದು ಹಾಫ್ kg, ಅದು ಹಾಫ್ kg ತೊಗೊಂಬಂದಿದ್ದೀವಿ. ತಿನ್ನೋಪುರ್ಗೆ ನೀನು. ಅದಾದಮೇಲೆ ಇದು ತೊಗೊಂಬಂದಿದ್ದು ರಾಮೋಜಿ ಫಿಲ್ಮ್ ಸಿಟಿ ಶಾಪ್ ಮಾಡಿದ್ದು. ಮೊದಲಿಗೆ ನಾನು ಅಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊಂಡಿದ್ವಿ, ಫೋಟೋ ತೆಗೆದ್ರು. ಆ ಫೋಟೋ ಕಾಪೀಸ್ ಇದು. ಪ್ರೈಸ್ ಅಂತೂ ತುಂಬ ಸಖತ್ ಕಾಸ್ಟ್ಲಿ ಇದೆ. ಅದು 5 ಪ್ರಿಂಟ್ಸ್ಗೆ 1800 ಕೊಟ್ಟಿದ್ದಾರೆ. ಇದು ಫ್ರೆಂಡ್ಸ್ ಅಪ್ಪಂದು. ಇದು ಈ ಥರ ಬರ್ಡ್ಸ್ನ ಮೇಲೆ ಕೂರಿಸಿ ಒಂದು ಫೋಟೋ ತೆಗಿತಾರೆ. ಇದು ಚಂದನ ರಘು ತೆಗೆಸ್ಕೊಂಡ್ರು ಈ ಥರದ್ದು. ಇದು ಮಮ್ಮ ಪಪ್ಪಂದು. ಅಣ್ಣಂದು ಕೊಡೋ, ಅಣ್ಣಂದು ಕೊಡ್ತೀವಿ ಈ ಥರದ್ದು. ಇದು ಅಲ್ಲಿ ಫಾಲ್ಸ್ ಇದೆ, ಅದು ಅಲ್ಲಿ ಫಾಲ್ಸ್ ಇದೆ, ಆರ್ಟಿಫಿಷಿಯಲ್ ಫಾಲ್ಸ್. ಅಲ್ಲಿ ಇದು ನಮ್ಮ ಫೋಟೋ ತೆಗೆದಿದ್ದಾರೆ. ಇದು ಅಣ್ಣಂದು. ಇದು ಬಂದು ಚಂದುದು ಬರ್ಡ್ಸ್ನ ಅವನು ಹ್ಯಾಂಡ್ಸ್ ಮೇಲೆ ಕುತ್ಕೊಂಡು ತೆಗೆಸ್ಕೊಂಡಿರೋದು. ಇದು ಇನ್ನೊಂದು ಕಾಪಿ ನಮ್ಮದು ಬೇರೆ ಪೋಸ್ಟು. ಇದು ನಂದು. ಇದು ಪೂರ್ವಿಕಾ ಬೇಬಿ ಅವ್ರದ್ದು. ಈ ಥರದ್ದು 45 ಫೋಟೋಸ್ ತೆಗೆದಿದ್ದಾರೆ. ಬರೀ 5 ಪ್ರಿಂಟ್ ಹಾಕಿ ಈ ಥರ ಕೊಡೋಕ್ಕೆ 1800 ಪ್ಲಸ್ ನಮಗೆ 45 ಫೋಟೋನು ಆನ್ಲೈನಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಬೋದು ಮೊಬೈಲಲ್ಲಿ. ಆ ಥರ ಇದಕ್ಕೆ 1800 ಆಯಿತು. ಆ ಥರ ಪ್ಯಾಕಿಗೆ ಅಲ್ಲಿ ಬೇರೆ ಬೇರೆ ಪ್ಯಾಕ್ ಇತ್ತು, ನಮಗೆ ಯಾವ್ದು ಬೇಕಾದ್ರೆ ನಾವು ಅದು ತೊಗೊಬೋದು. ನಾವು ಈ ಥರ ಪ್ಯಾಕ್ ತೊಗೊಂಡ್ವಿ. ನಂದು ಬೋರ್ಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಚಿಕ್ಕ ಪಾಪು ಥರ ಬೋರ್ಡ್ ತೊಗೊಂಡಿದ್ದೆ. ಬೋರ್ಡ್ ಬರಿತೀನಿ ನಾನು ಅಂತ ಹೇಳಿ. LKG ಅಂತ ಅನ್ಕೊಂತಿದೆ. ಇದು ಬರಿಬೋದು.
ಬರ್ದ್ಬಿಟ್ಟು ತಿರ್ಗಾ ಎರೇಸ್ ಮಾಡ್ಬೋದು. ಹಂಗೆ ಇಲ್ಲಿ ಲಾಕ್ ಅನ್ಲಾಕ್ ಇದೆ, ನೀವು ಬೇಕಾದ್ರೆ ಅನ್ಲಾಕ್ ಮಾಡ್ಕೋಬೋದು, ಲಾಕ್ ಮಾಡ್ಬೋದು. ಏನಕ್ಕೆ ಅನ್ಲಾಕ್ ಮಾಡ್ಬೋದು? ಬರೆಯೋದನ್ನ ಬರೆಯೋದಲ್ಲ, ಎರೇಸ್ ಮಾಡೋದು. ಹಾಂ, ಇಲ್ಲಿ ಒಂದು ಬಟನ್ ಇದೆ, ನಾವು ಬರ್ದಿರೋದನ್ನೆಲ್ಲ ಎರೇಸ್ ಮಾಡ್ಬೋದು. ಪೂರ್ವಿ ಅಂತ ಬರೆದಿದ್ದೀನಿ ನಾನು. ಈಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಎರೇಸ್ ಆಗುತ್ತೆ. ಇದನ್ನು ರಘುನು ಪೂರ್ವಿ ಇಬ್ಬರು ಇಷ್ಟಪಟ್ಟು ತಗೊಂಬಂದಿದ್ದಾರೆ ಬೇಕು ಅಂತೇಳಿ. ಇದ್ರದ್ದು ಎಷ್ಟು ಪ್ರೈಸು? ಇದು 220 ಇದು ಈ ಬೋರ್ಡ್ ಪ್ರೈಸು. ನೆಕ್ಸ್ಟ್ ಬಂದು ಇದು ಸ್ಕೇಲೋಫೋನ್ ಇದು ಬಂದು ನನ್ನ ಸಿಸ್ಟರ್ ಪಾಪಕ್ಕೆ ತೊಗೊಂಬಂದಿರೋದು, ರಿಷಿಕಂಗೆ. ಇದು ಪೂರ್ವಿ ಹತ್ರ ಇತ್ತಲ್ಲ ಈ ಥರದ್ದು ದೊಡ್ಡ ಅದೇ ಥರದ್ದು. ಆಮೇಲೆ ಇಲ್ಲಿ ಈ ಥರ 2 ಕೊಟ್ಟಿದ್ದಾರೆ, ಅದ್ರಲ್ಲಿ 1 ತೆಗೆದು ತೋರಿಸ್ತಾರೆ. ಈ ಥರ ಪ್ಲೇ ಮಾಡ್ಬೋದು. ಇದು ಪಿಯಾನೋ, ಇದು ಸ್ಕೇಲೋಫೋನ್. ಈ ಥರ 2 ಸ್ಟಿಕ್ ಕೊಟ್ಟಿದ್ದಾರೆ, ನಾವು ಯೂಸ್ ಮಾಡ್ಕೊಬೋದು. ಇದರ ಪ್ರೈಸ್ ಬಂದು 350 ರುಪೀಸ್. ಇದನ್ನು ನಾವು ಸಾಲಾರ್ ಸಿಂಗ್ ಮ್ಯೂಸಿಯಮಲ್ಲಿ ತೊಗೊಂಡಿದ್ದೀವಿ. ಅಲ್ಲಲ್ಲ, ಸಾರಿ ರಾಮಾಜಿ ಫಿಲ್ಮ್ ಸಿಟಿ. ಫ್ರೆಂಡ್ಸ್, ಇದು ಡೀರು. ಇದು ಬಂದು ಒಂದು ಶೋ ಪೀಸಸ್ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ. ಒಂದೊಂದು ಸೆಕ್ಷನಿಂದ ಬಂದಮೇಲೂ ಅದರದ್ದೇ ಆದ ಸ್ಪೆಸಿಫಿಕ್ ಆಗಿ ಶೋ ಪೀಸ್ ಎಲ್ಲ ಇಟ್ಟಿದ್ದಾರೆ. ಸ್ಪೇಸ್ ಸ್ಟೇಷನ್ನಿಂದ ಬರಬೇಕಾದ್ರೆ ಸ್ಪೇಸಿಗೆ ಸಂಬಂಧಪಟ್ಟಿರೋದು, ಬರ್ಡ್ ಸ್ಯಾಂಚುರಿಯಿಂದ ಬರಬೇಕಾದ್ರೆ ಬರ್ಡ್ಸಿಗೆ ಸಂಬಂಧಪಟ್ಟಿರೋದು, ಆ ಥರದ್ದೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಥರದ್ದು. ಇದು ಪೇರ್ಗೆ 500 ರುಪೀಸು. ಇದು ಡೀರ್ ಇದು 2 ಪೇರ್ ಬರುತ್ತೆ, ಇದಕ್ಕೆ 500 ರುಪೀಸ್ ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ಕೂಡ ಚಂದ. ನೀವು ಇದನ್ನು ತೊಗೊಂಡಲ್ಲ ಇದರಲ್ಲಿ ರಾಮೋಜಿ ಫಿಲ್ಮ್ ಸಿಟಿಲಿ ಇದನ್ನು ತೊಗೊಂಡಲ್ಲ, ಕ್ಯಾಪೆಲ್ಲ. ಇದು ಕ್ಯಾಪು ಮತ್ತು ಫ್ರಿಡ್ಜ್ ಮ್ಯಾಗ್ನೆಟು ತೊಗೊಂಡು ಅಲ್ಲೈತೆ. ಆಮೇಲೆ ಇನ್ನೊಂದು ಕಾರಿನ ಕೀ ಬೆಂಚ್ ತೊಗೊಂಡಿದ್ದೆ ಇದ್ದಲ್ಲ ನೀನು, ಸಿಕ್ತಾ ಪೂರ್ವಿ? ತಗೊಂಬಾರೋ ಇಲ್ಲಿ, ಅದರಲ್ಲಿ ಇಲ್ಲ ಅನ್ಸುತ್ತದು. ಗಾಗಲ್ಸ್ ತೋರಿಸ್ಬಾ. ಅದರೊಳಗೆ ಫಸ್ಟ್ ತಗೊಂಬಾರೋ, ನಾನು ಇದ್ರೆ ತೋರಿಸ್ತೀನಿ. ಆಮೇಲೆ ಪೂರ್ವಿಕಾ ಚಾರ್ಮಿನಾರಲ್ಲಿ ಈ ಗಾಗಲ್ಸ್ ತೊಗೊಂಡಿದೆ. ಇದು 100 ರುಪೀಸ್ ಅಷ್ಟೇ. ಅಲ್ವನ ಪೂರ್ವಿ? ಪ್ರೈಸ್ ಎಲ್ಲ ನನಗೆ ಮರ್ತೋಗಿ ಹೋಗಿದೆ, ಅದು ನೆನಪಿಲ್ಲ ಸರಿಯಾಗಿ. ಇದು 100 ರುಪೀಸ್ ಅಷ್ಟೇ ಅನಿಸುತ್ತೆ, ನಾನು ಅಂದ್ಕೊಂಡಿದ್ದೆ 100 ರುಪೀಸ್. ಇಲ್ಲ ಅಲ್ವಾ, ಇದ್ರೊಳಗೆ ಅದೊಂದು ಮಿಸ್ ಆಗೈತಪ್ಪ. ಏನು ತಂದಿದ್ದು ನಾವು? ಎಲ್ಲರೂ ತಂದಿದ್ದು ನಾವು ರಾಮೋಜಿ ಫಿಲ್ಮ್ ಸಿಟಿ. ರಾಮೋಜಿ ಫಿಲ್ಮ್ ಸಿಟಿ ಇದೇನೆ, ಅದು ಮಿಸ್ ಆಗಿದೆ. ಎಲ್ಲೋ ರಾಮೋಜಿ ಫಿಲ್ಮ್ ಸಿಟಿ ಅದೆಲ್ಲೋ ಇಲ್ಲ ಬ್ಯಾಗಲ್ಲಿ ಇರಬೇಕು, ಅದಕ್ಕೆ ಮಿಸ್ ಆಗುತ್ತೆ. ಇಲ್ಲ ಎಲ್ಲೂ ಉಳಿಸಿದೀನೋ ಗೊತ್ತಿಲ್ಲ. ಅದು ಕೂಡ ಪೂರ್ವಿ ಆ ಬ್ಯಾಗಲ್ಲಿ ಇದೈತಿ, ತೋರಿಸ್ತೀನಿ. ಕೀ ಬಚ್ಚು ಹೇಳಿ ಕಡಿಕೆ. ಇಲ್ಲ, ಈ ಬ್ಯಾಗಲ್ಲಿ ಇಕ್ಕಿಲ್ಲ ನಾನು. ಈ ಬ್ಯಾಗಲ್ಲಿ ನಾನು ತಗೊಂಡೇ ಇಲ್ಲ. ನಾವು ಬಂದಮೇಲೆ ಪರ್ಸು ರಾಮೋಜಿ ಫಿಲ್ಮ್ ಸಿಟಿಯಿಂದ ಡೈರೆಕ್ಟಾಗಿ ನಾವು ಊರಿಗೆ ಬಂದಿದ್ದೀವಲ್ವ, ನಾನು ಯಾವ ಬ್ಯಾಗ್ ಒಳಗೂ ಇಟ್ಟಿಲ್ಲ. ಕೀ ಬೆಂಚು ಇಲ್ಲ. ಈ ಕಡೆ ತಿರುಗಿಸು. ಆಮೇಲೆ ಇದು ಯಾಗಂಟಿಯಲ್ಲಿ ನಾವು ಫೋಟೋ ತೆಗೆಸ್ಕೊಂಡು ಬಂದಿದ್ದು. ನೆಕ್ಸ್ಟ್ ಇದು ಡ್ಯಾಮು. ಯಾವುದು? ಶ್ರೀಶೈಲಮಲ್ಲಿರುವಂಥ ಡ್ಯಾಮಲ್ಲಿ ಇದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಇದು ಗೋಲ್ಕನ್ ಫೋರ್ಟಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ಇದೇ ಕೀ ಬಂಚು. ಇದು ಶ್ರೀಶೈಲದಲ್ಲಿ ಚಂದನು ಕೀ ಬಂಚ್ ತೊಗೊಂಡಿದ್ದಾನೆ. ನೆಕ್ಸ್ಟ್ ಇನ್ನೊಂದು ರಾಮೋಜಿ ಫಿಲ್ಮ್ ಸಿಟಿಲಿ ಆ ಕ್ಯಾಪ್ ಕೂಡ ಚಂದು ಈ ಕ್ಯಾಪ್ನ ತೊಗೊಂಡ. ಮತ್ತು ಐ ಲವ್ ರಾಮೋಜಿ ಫಿಲ್ಮ್ ಸಿಟಿ ಅಂತ ಅನ್ನೋದು ತೊಗೊಂಡಿದ್ದ. ಆದರೆ ಫ್ರಿಡ್ಜ್ನ ತಗೊಂಡಿದ್ದ, ಅದೆಲ್ಲೋ ಮಿಸ್ ಆಗೈತೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಫ್ರಿಡ್ಜ್ಗೆ ಹಾಕ್ಬೇಕಾದ್ರೆ ಸಿಕ್ಕಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಬ್ಲಾಗಲ್ಲಾದರೂ ಶೇರ್ ಮಾಡ್ಕೊತೀನಿ. ಇದು ಬಂದು ಇದು 200 ಮತ್ತು ಆ ಫ್ರಿಡ್ಜ್ ಮ್ಯಾಗ್ನೆಟ್ ಬಂದು 150 ಏನೋ ಇತ್ತು.
ಇಲ್ಲಿ ಸಿಕ್ತು ನೋಡಿ ಫ್ರೆಂಡ್ಸ್, ರಾಮೋಜಿ, ಐ ಲವ್ ರಾಮೋಜಿ ಫಿಲ್ಮ್ ಸಿಟಿ. ಓಕೆ, ಚೆನ್ನಾಗಿ ಇದೆಲ್ಲ ನಾನು ಇಷ್ಟೇ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಶಾಪಿಂಗ್ ಮಾಡ್ಕೊಂಡು ಬಂದೆ ಹೈದ್ರಾಬಾದಿಂದ. ನನಗಂತೂ ಹೈದ್ರಾಬಾದ್ ಟ್ರಿಪ್ಪು ತುಂಬ ಖುಷಿ ಆಯಿತು. ಮತ್ತು ನನಗೆ ಯಾವ ಪ್ಲೇಸಸ್ ತುಂಬ ಇಷ್ಟ ಆಯಿತು ಅಂದರೆ ಗೋಲ್ಕನ್ ಫೋರ್ಟ್, ಚಾರ್ಮಿನಾರ್ ಮತ್ತು ಸಾಲಾರ್ಜಂಗ್ ಮ್ಯೂಸಿಯಂ ಮತ್ತು ಇದು ರಾಮೋಜಿ ಫಿಲ್ಮ್ ಸಿಟಿ ತುಂಬ ಇಷ್ಟ ಆಯಿತು. ನೀವು ಹೈದ್ರಾಬಾದ್ಗೆ ಹೋದರೆ ಮಿಸ್ ಮಾಡ್ದಂಗೆ ಹೋಗಿ ಇದನ್ನೆಲ್ಲ ನೀವು ನೋಡಿಕೊಂಡು ಬನ್ನಿ. ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಮಾಡ್ಕೊಳ್ಳಿ. ಬಾಯ್.